ಹಾಯ್ ಹಲೋ ವಿವಾಸ್, ನಾನು ನಿಮ್ಮ ಶ್ರುತಿ ನವೀನ್ ಕುಮಾರ್ ಜೆಟ್ಟಿ ಮಾಡುವ ನಮಸ್ಕಾರ. ಇವತ್ತು ನಾನು ನನ್ನ ಫ್ಯಾಮಿಲಿ ಗೋಡ್ಗೆರೆ ಕ್ಷೇತ್ರದಲ್ಲಿರುವಂತಹ ಶ್ರೀ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನವನ್ನು ಭೇಟಿ ಕೊಡಬೇಕು ಅಂತ ಮೈಸೂರಿನಿಂದ ಹೊರಟ್ವಿ. ನೋಡ್ತಾ ಇರ್ಬೋದು, ದೇವಸ್ಥಾನದ ಎಂಟ್ರಿನಲ್ಲೇ ನಾವು ನೋಡಿದ್ವಿ ಸಾವಿರ ಗಟ್ಟಲೆ ತೆಂಗಿನಕಾಯಿಗಳು, ಹರಕೆ ಹೊತ್ತಿರೋ ತೆಂಗಿನಕಾಯಿಗಳನ್ನ ಕಟ್ಟಿರೋದನ್ನ ನೋಡ್ತಾ ಹೋಗ್ತೀವಿ. ನಮ್ಮ ಸುತ್ತಮುತ್ತ ಬರೀ ಹರಕೆ ಹೊತ್ತಿರೋ ತೆಂಗಿನಕಾಯಿಗಳನ್ನೇ ನೋಡ್ತಾ ಇರ್ತೀವಿ. ಆ ನಂತರದಲ್ಲೇ ನಾವು ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿಗೆ ಬಂದು ಅಲ್ಲಿ ದರ್ಶನ ಮುಗಿಸ್ಕೊಂಡು, ತದನಂತರದಲ್ಲಿ ಹಿಂದೆ ಆಂಜನೇಯ ಸ್ವಾಮಿಯ ದರ್ಶನ ಮುಗಿಸ್ಕೊಂಡು ಅಲ್ಲಿರುವಂತಹ ಬೃಹದಾಕಾರದ ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕೆ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ಬೋದು, ಅಲ್ಲೂ ಕೂಡ ಸಾಲುಗಳಲ್ಲಿ ಹರಕೆ ಹೊತ್ತಿರುವಂಥ ತೆಂಗಿನಕಾಯಿಗಳನ್ನ ನೋಡ್ತಾ ಹೋಗ್ತೀವಿ. ಅಲ್ಲಿ ತಾಯಿ ಚಾಮುಂಡೇಶ್ವರಿನ ನೋಡ್ತಾ ಇದ್ರೆ ಮೈಯೆಲ್ಲ ರೋಮಾಂಚನ ಆಗ್ತಿತ್ತು ನನಗೆ. ನಡ್ಕೊಂಡು ಹೋಗ್ತಾ ಹತ್ರ ಹೋಗ್ತಾ ಎಷ್ಟು ಮೈಯೆಲ್ಲ ರೋಮಾಂಚನ ಆಯಿತು ಅಂದರೆ, ಹತ್ರಕ್ಕೆ ಹೋದ್ಮೇಲಂತೂ ನನಗೆ ಹೇಳೋಕ್ಕೆ ಪದಗಳೇ ಇಲ್ಲ. ಅಷ್ಟೊಂದು ನನಗೆ ಖುಷಿ ಆಗೋಯ್ತು. ಇದನ್ನು ಬರೀ ಫೋನ್ಗಳಲ್ಲೇ ನಾನು ನೋಡ್ತಾ ಇದ್ದೆ. ನಾನು ಅಲ್ಲೇ ಹೋಗಿ ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ನೋಡಿ ನಮಗೆ ಎಲ್ಲರಿಗೂ ಖುಷಿ ಆಗೋಯ್ತು. ಅಲ್ಲಿ ಎಷ್ಟು ಜನ ಬಂದು ಭೇಟಿ ಕೊಡ್ತಾ ಇದ್ದಾರೆ ಅಂದರೆ, ಇವತ್ತೇ ರಶ್ ಕಮ್ಮಿ ಅಂತ ಹೇಳಿದ್ರು. ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ, ಭಾನುವಾರ ದಿನಗಳಲ್ಲಿ ತುಂಬ ರಶ್ ಇರುತ್ತೆ, ನಿಮ್ಗೆ ಇವತ್ತೇ ರಶ್ ಕಮ್ಮಿ ಅಂತ ಅಲ್ಲಿರೋರು ಹೇಳಿದ್ರು. ಅಲ್ಲಿ ಮಕ್ಕಳುಗಳು ಟ್ರಿಪ್ಗೆ ಅಂತ ಕರ್ಕೊಬಂದಿದ್ದಾರೆ ಈ ಕ್ಷೇತ್ರಕ್ಕೆ. ಬೆಂಗಳೂರಿನಿಂದ ಬಂದಿದ್ರಂತೆ. ಎಷ್ಟು ಮಕ್ಕಳುಗಳು ಇಲ್ಲಿ ಭೇಟಿ ಕೊಡ್ತಾ ಇರೋದನ್ನ ನಾನು ನೋಡಿದೆ. ತದನಂತರದಲ್ಲಿ ಇಲ್ಲಿ ಬಸಪ್ಪನ ಸನ್ನಿಧಿ ಅಂತ ಒಂದು ದೇವಸ್ಥಾನದ ರೀತಿ ಇತ್ತು. ಏನು ಅಂತ ಹೋಗಿ ನೋಡಿದೆ. ಅಲ್ಲಿ ನಾವು ಮನಸ್ಸಲ್ಲಿ ಏನೇ ಕೇಳಿಕೊಂಡು ಕೈ ಇಟ್ಟರು ಕೇಳಿಕೊಂಡ್ರು ಬಸಪ್ಪ ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನೋದು ಇಲ್ಲಿ ನಂಬಿಕೆ. ಅದೇ ರೀತಿ ನಾನು ನನ್ನ ಮನಸ್ಸಿನಲ್ಲಿರೋದನ್ನ ಕೇಳಿಕೊಂಡು ಬಸಪ್ಪನ ಆಶೀರ್ವಾದವನ್ನು ತಗೊಂಡು ಬಸಪ್ಪನ ನಮಸ್ಕಾರ ಮಾಡಿಕೊಂಡು, ತದನಂತರದಲ್ಲಿ ನಾವೆಲ್ಲರೂ ಕೂಡ ಅಲ್ಲಿ 24 ಗಂಟೆ ಅನ್ನದಾನದ ವ್ಯವಸ್ಥೆ ಇದೆ. ಅದಕ್ಕೆ ನಾವು ಊಟ ಮಾಡೋದಕ್ಕೆ ಅಂತ ಹೋದ್ವಿ. ಅಲ್ಲಿ ಊಟದ ವ್ಯವಸ್ಥೆ ಅಂತೂ ತುಂಬ ಅದ್ಭುತವಾಗಿದೆ. ಬಂದವ್ರಿಗೆಲ್ಲನೂ ಇಲ್ಲ ಅಂದೆ 24 ಗಂಟೆ ಸೇವೆಯನ್ನು ಮಾಡ್ತಾಯಿದ್ದಾರೆ. ತುಂಬ ಖುಷಿ ಆಯಿತು ಕೇಳಿ. ನಾವು ಎಲ್ಲ ಊಟಕ್ಕೆ ಕೂತ್ಕೊಂಡ್ವಿ. ಮೊದಲು ಪಾಯಸ, ಸಿಹಿ ಬೂಂದಿ, ಅನ್ನ, ಸಾರು, ಅನ್ನ, ತಿಳಿ ಸಾರು, ಮೊಸರು ಎಲ್ಲನೂ ಹಾಕ್ತಾರೆ. ಅದೇ ರೀತಿ ಅಲ್ಲಿ ಅನೌನ್ಸ್ ಮಾಡ್ತಿರ್ತಾರೆ, ಅನ್ನನ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಇರ್ತಾರೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ತಿನ್ನಿ ಅಂತ ಹೇಳ್ತಾರೆ. ಇದೆಲ್ಲ ನೋಡಿಕೊಂಡು ಮುಗಿಸ್ಕೊಂಡು ನಾವೆಲ್ಲ ಬಸ್ ಹತ್ಕೊಂಡು ಮೈಸೂರು ಕಡೆ ಹೊರಟ್ವಿ. ಇದೆಲ್ಲ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮಂಥವ್ರನ್ನ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ, ಅಂಟಿಲ್ ದೆನ್ ನಾನು ನಿಮ್ಮ ಶ್ರುತಿ ನವೀನ್ ಕುಮಾರ್ ಜೆಟ್ಟಿ ಮಾಡುವ ನಮಸ್ಕಾರ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್ ಬಾಯ್.